ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನೀವು ಡಿಗ್ರಿ ಮುಗಿಸಿ ಯಾವುದಾದ್ರೂ ಒಳ್ಳೆ ಜಾಬ್ ನೋಡಬೇಕು, ಒಂದು ತಿಂಗಳಿಗೆ ಒಂದು 50-60 ಸಾವಿರ ಸ್ಯಾಲ್ರಿ ಸಿಗಬೇಕು ಅಂತ ಅಂದ್ಕೊತಿದ್ರೆ ಈ ಜಾಬ್ ನೀವು ಅಪ್ಲೈ ಮಾಡ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಯಾವಾಗ ಅಪ್ಲೈ ಮಾಡಬೇಕು, ಯಾರ್ಯಾರು ಅಪ್ಲೈ ಮಾಡಬೇಕಂತ ನೋಡಬೇಕಾದ್ರೆ ಈ ವಿಡಿಯೋನ ಫುಲ್ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಜೂನಿಯರ್ ಅಸೋಸಿಯೇಟ್ನ ಹುದ್ದೆಗಳು ಖಾಲಿ ಇರುತ್ತವೆ. ಈ ಹುದ್ದೆಗಳು ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸ್ನಲ್ಲಿ ಈ ಹುದ್ದೆಗಳಾಗಿರುತ್ತವೆ. ಹಾಗೆ ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಡಿಸೆಂಬರ್ 17ರಿಂದ ಪ್ರಾರಂಭವಾಗುತ್ತಿದ್ದು ಜನವರಿ 7ರಂದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕವಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಾಗುತ್ತಿದ್ದು ಫೆಬ್ರವರಿ 2025ರಲ್ಲಿ ಟೆಸ್ಟ್ ಇರುತ್ತದೆ. ಹಾಗೆ ಮೇನ್ ಎಕ್ಸಾಮಿನೇಷನನ್ನು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ 2025ರಲ್ಲಿ ಕಂಡಕ್ಟ್ ಮಾಡಲಾಗುತ್ತದೆ. ಇದರ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳಲು ಅಫಿಷಿಯಲ್ ವೆಬ್ಸೈಟ್ನ ಫಾಲೋ ಮಾಡಿ. ಇನ್ನು ಈ ಹುದ್ದೆಗಳು ಯಾವ ಬ್ರಾಂಚ್ನಲ್ಲಿ ಎಷ್ಟೆಷ್ಟು ಹುದ್ದೆ ಇದೆ ಅಂತ ನೋಡೋದಾದರೆ, ಅಹಮದಾಬಾದ್ನಲ್ಲಿ 1073 ಹುದ್ದೆಗಳು ಖಾಲಿ ಇದೆ. ಅಮರಾವತಿಯಲ್ಲಿ 60 ಹುದ್ದೆಗಳು ಖಾಲಿವೆ. ಬೆಂಗಳೂರು ಬ್ರಾಂಚ್ನಲ್ಲಿ 50 ಹುದ್ದೆಗಳು ಖಾಲಿವೆ. ಭೋಪಾಲ್ನ 1317 ಹುದ್ದೆಗಳು ಖಾಲಿ ಇವೆ. ಭುವನೇಶ್ವರ್ ಬ್ರಾಂಚ್ನ 362 ಹುದ್ದೆಗಳು ಖಾಲಿ ಇವೆ. ಚಂಡೀಗಢ ಅಥವಾ ನ್ಯೂ ದೆಹಲಿಯಲ್ಲಿ 306 ಹುದ್ದೆಗಳು ಖಾಲಿ ಇವೆ. ಚಂಡೀಗಢನಲ್ಲಿ 569 ಹುದ್ದೆಗಳು ಖಾಲಿ ಇವೆ. ಚೆನ್ನೈ ಬ್ರಾಂಚ್ನ 336 + 4 ಹುದ್ದೆಗಳು ಖಾಲಿ ಇವೆ. ಹೈದರಾಬಾದ್ನ 342 ಹುದ್ದೆಗಳು ಖಾಲಿ ಇವೆ. ಜೈಪುರ್ನ 445 ಹುದ್ದೆಗಳು ಖಾಲಿ ಇವೆ. ಹಾಗೆ ಕೋಲ್ಕತ್ತಾ ಬ್ರಾಂಚ್ಗಳಲ್ಲಿ 1254 ಹುದ್ದೆಗಳು +70 ಹುದ್ದೆಗಳು +56 ಹುದ್ದೆಗಳು ಖಾಲಿ ಇವೆ. ಹಾಗೆ ಲಕ್ನೋ ಅಥವಾ ನ್ಯೂ ದೆಹಲಿಯಲ್ಲಿ 1894 ಹುದ್ದೆಗಳು. ಮಹಾರಾಷ್ಟ್ರ ಅಥವಾ ಮುಂಬೈ ಮೆಟ್ರೋದಲ್ಲಿ 1163 ಹುದ್ದೆಗಳು. ಮಹಾರಾಷ್ಟ್ರದಲ್ಲಿ 20 ಹುದ್ದೆಗಳು. ನ್ಯೂ ದೆಹಲಿಯಲ್ಲಿ 316 ಹುದ್ದೆಗಳು. ನಾರ್ತ್ ಈಸ್ಟರ್ನ್ನಲ್ಲಿ 66, 311, 55, 85, 40, 70, 65 ಹುದ್ದೆಗಳು ಖಾಲಿವೆ. 800ಕ್ಕೂ ಹೆಚ್ಚು ಹುದ್ದೆಗಳು ನಾರ್ತ್ ಈಸ್ಟರ್ನಲ್ಲಿರುತ್ತವೆ. ಪಾಟ್ನಾದಲ್ಲಿ 1111, 676, 400 ಹುದ್ದೆಗಳು ಖಾಲಿ ಇರ್ತವೆ. ತಿರುವನಂತಪುರಂನಲ್ಲಿ 426 +2 ಹುದ್ದೆಗಳು ಖಾಲಿವೆ. ಒಟ್ಟು 13,735 ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ ಹುದ್ದೆಗಳನ್ನು ಕೆಲವು ವರ್ಗದ ಅಭ್ಯರ್ಥಿಗಳಿಗೆ ಮೀಸಲಾತಿ ನೀಡಲಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ನೋಡುವುದಾದರೆ, ಮೊದಲಿಗೆ ಏಜ್ ಲಿಮಿಟ್ ಬಂದು ಮಿನಿಮಮ್ 20 ವರ್ಷದಿಂದ ಮ್ಯಾಕ್ಸಿಮಮ್ 28 ವರ್ಷದ ಒಳಗಿರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು, SC/ST ಅಭ್ಯರ್ಥಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, OBC ಅಭ್ಯರ್ಥಿಗೆ 3 years ಏಜ್ ರಿಲ್ಯಾಕ್ಸೇಷನ್, PWBD, ಜೆನ್ ಅಥವಾ EWS ಅಭ್ಯರ್ಥಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್, PWBD SC/ST ಅಭ್ಯರ್ಥಿಯಾಗಿದ್ದಲ್ಲಿ 15 ವರ್ಷ ಏಜ್ ರಿಲ್ಯಾಕ್ಸೇಷನ್, PWBD OBC ಅಭ್ಯರ್ಥಿಯಾಗಿದ್ದಲ್ಲಿ 13 ವರ್ಷ ಏಜ್ ರಿಲ್ಯಾಕ್ಸೇಷನ್, ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಡಿಸೇಬಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಆದಲ್ಲಿ 3 ವರ್ಷ ಅಥವಾ ಮ್ಯಾಕ್ಸಿಮಮ್ 50 ವರ್ಷದ ಒಳಗಿರುವಂಥ SC/ST ಅಭ್ಯರ್ಥಿಯಾಗಿದ್ದಲ್ಲಿ 50 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ವಿಡೋಸ್ ಅಥವಾ ಡೈವರ್ಸ್ ಮೆನ್ ಮತ್ತು ವುಮೆನ್ ಜುಡಿಯಲಿ ಸಪರೇಟೆಡ್ ಇರುವಂಥ ಅಭ್ಯರ್ಥಿಯಾಗಿದ್ದಲ್ಲಿ 7 ವರ್ಷ ಅಥವಾ ಮ್ಯಾಕ್ಸಿಮಮ್ 35 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಜನರಲ್ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. EWS ಅಭ್ಯರ್ಥಿಯಾಗಿದ್ದಲ್ಲಿ ಮ್ಯಾಕ್ಸಿಮಮ್ 38 ವರ್ಷದ ಹಾಗೂ OBC ಅಭ್ಯರ್ಥಿಯಾಗಿದ್ದಲ್ಲಿ 40 ವರ್ಷದ ಆಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಟ್ರೈನಿ ಅಪ್ರೆಂಟಿಸ್ನ ಆಫ್ SBI ಅಭ್ಯರ್ಥಿಯಾಗಿದ್ದಲ್ಲಿ, SC/ST ಅಭ್ಯರ್ಥಿಯಾಗಿದ್ದಲ್ಲಿ 6 ವರ್ಷ, OBC ಅಭ್ಯರ್ಥಿಯಾಗಿದ್ದಲ್ಲಿ 4 ವರ್ಷ, EWS ಅಭ್ಯರ್ಥಿಯಾಗಿದ್ದಲ್ಲಿ 1 ವರ್ಷ, EWS ಅಭ್ಯರ್ಥಿ SC/ST ಅಭ್ಯರ್ಥಿಯಾಗಿದ್ದಲ್ಲಿ 16 ವರ್ಷ ಮತ್ತು PWBD OBCಯ ವರ್ಗದವರಾಗಿದ್ದರೆ 14 ವರ್ಷ ಮತ್ತು PWBDಯ EWS ಅಭ್ಯರ್ಥಿಯಾಗಿದ್ದಲ್ಲಿ 11 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ರಿಸರ್ವೇಷನ್ ಫಾರ್ ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು,
ಯಾವ ರೀತಿ ಡಿಸಬಿಲಿಟಿ ಇರೋರು ಅಂತ ಹೇಳಿದ್ರೆ ಬ್ಲೈಂಡ್, ಲೋ ವರ್ಷನ್, ಡೆಡ್, ಹಾರ್ಡ್, ಒನ್ ಆರ್ಮ್ ಮತ್ತು ಬೋತ್ ಆರ್ಮ್, ಒನ್ ಲೆಗ್, ಹೀಗೆ ವಿವಿಧ ರೀತಿಯ ಅಂಗವಿಕಲರಾಗಿದ್ದಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಇಂಥ ಅಭ್ಯರ್ಥಿಗೆ ಎಂಥ ಹುದ್ದೆ ಇರುತ್ತೆ ಅಂತ ನೋಡೋದಾದರೆ ಸಿಟ್ಟಿಂಗ್, ವಾಕಿಂಗ್, ಮ್ಯಾನಿಪುಲೇಷನ್, ಫಿಂಗರ್ಸ್, ರೀಡಿಂಗ್ ಆ್ಯಂಡ್ ರೈಟಿಂಗ್, ಸೀಯಿಂಗ್, ಹಿಯರಿಂಗ್, ಕಮ್ಯುನಿಕೇಷನ್ನ ಈ ರೀತಿ ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು ಈ ಹುದ್ದೆಗೆ ಆಯ್ಕೆ ವಿಧಾನವನ್ನು ನೋಡುವುದಾದರೆ ಮೊದಲು ಆನ್ಲೈನಲ್ಲಿ ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಅದು ಲೋಕಲ್ ಲ್ಯಾಂಗ್ವೇಜಲ್ಲಿ ಇರುತ್ತದೆ. ಒಂದು ವೇಳೆ ನೀವು ಬೆಂಗಳೂರವರಾಗಿದ್ದಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಇರುತ್ತದೆ. ಮತ್ತು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ ಟೆಸ್ಟನ್ನು 100 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡಲಾಗುತ್ತಿದ್ದು ಆನ್ಲೈನಲ್ಲಿ ಈ ಟೆಸ್ಟ್ ಇರುತ್ತದೆ ಮತ್ತು ಎಕ್ಸಾಮಿನೇಷನ್ ಟೈಮನ್ನು 1 ಅವರ್ ನೀಡಲಾಗಿರುತ್ತದೆ. ಇನ್ನು ಟೆಸ್ಟನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್, ನ್ಯೂಮರರಿ ಎಬಿಲಿಟಿ ಮತ್ತು ರೀಸನಿಂಗ್ ಎಬಿಲಿಟಿಯ ಈ 3 ಸಬ್ಜೆಕ್ಟ್ನಲ್ಲಿ ಇದ್ದು ಇಂಗ್ಲೀಷ್ ಮೀಡಿಯಂನ ಎಕ್ಸಾಮ್ ಆಗಿರುತ್ತದೆ ಮತ್ತು ಟೋಟಲ್ 100 ಕ್ವಶನ್ಗಳಿದ್ದು ಮ್ಯಾಕ್ಸಿಮಮ್ 100 ಮಾರ್ಕ್ಸ್ ಆಗಿದ್ದು ಈ ಟೆಸ್ಟ್ಗೆ 1 ಅವರ್ ಕಾಲ ಟೈಮ್ ನೀಡಲಾಗುತ್ತದೆ. ಹಾಗೆ ಈ ಎಕ್ಸಾಮಿನೇಷನನ್ನು ಯಾವ ಸ್ಟೇಟ್ನಲ್ಲಿ ಕಂಡಕ್ಟ್ ಮಾಡುತ್ತಾರೆ ಅನ್ನೋದನ್ನ ಇಲ್ಲಿ ನೀಡಲಾಗಿದ್ದು ಮತ್ತು ಯಾವ ಮೀಡಿಯಮಲ್ಲಿ ಎಕ್ಸಾಮ್ ಇರುತ್ತೆ ಅನ್ನೋದು ಕೂಡ ಪಕ್ಕದಲ್ಲಿ ನೀಡಲಾಗಿರುತ್ತದೆ. ಮೊದಲನೇದಾಗಿ ಅಂಡಮಾನ್, ಆಂಧ್ರ ಪ್ರದೇಶ್, ಅರುಣಾಚಲ, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಚಂಡೀಗಢ, ದೆಹಲಿ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ್, ಜಮ್ಮು ಕಾಶ್ಮೀರ, ಜಾರ್ಖಂಡ್, ಕರ್ನಾಟಕ, ಕೇರಳ. ಹಾಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿರೋಂಥವ್ರು ಯಾರಾದರೂ ಇದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದ್ದು ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಇದ್ದು ಇವುಗಳಿಗೆ ಕೂಡ ಜಾಯ್ನ್ ಆಗಿ. ಇವುಗಳ ಲಿಂಕನ್ನು ನಮ್ಮ ಚಾನಲ್ನ ಬಯೋದಲ್ಲಿ ನೀಡಲಾಗಿರುತ್ತದೆ. ಮತ್ತು ನಿಮಗೆ ಈ ಹುದ್ದೆ ನೋಟಿಫಿಕೇಷನ್ ಬೇಕಾದಲ್ಲಿ ಇದರಲ್ಲಿ ಮೆಸೇಜ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಕೇರಳ, ಲಡಾಖ್, ಲಕ್ನೋ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಾಂಡಿಚೇರಿ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತಿರುಪುರ, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್, ಒಟ್ಟು 36 ಸ್ಟೇಟ್ಗಳಲ್ಲಿ ಈ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಾಗುತ್ತಿದ್ದು ಹಾಗೆ ಮೇಜರಾಗಿ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಇರುತ್ತದೆ. ಜೊತೆಗೆ ಆಯಾ ಸ್ಟೇಟ್ನ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಲಾಗುತ್ತದೆ. ಇನ್ನು ಈ ಹುದ್ದೆಗೆ ನೀವು ಆಯ್ಕೆಯಾದಲ್ಲಿ ಎಕ್ಸಾಮಿನೇಷನ್ ಎಲ್ಲ ಮತ್ತು ಇಂಟರ್ವ್ಯೂ ಮುಗಿಸಿ ಆಯ್ಕೆಯಾದಲ್ಲಿ ಒಂದು ವೇಳೆ ಮಾಸಿಕ ವೇತನವನ್ನು 24,000ದಿಂದ 64,000ದವರೆಗೆ ಮಾಸಿಕ ವೇತನವಿರುತ್ತದೆ. ಸ್ಟಾರ್ಟಿಂಗ್ ಬೇಸ್ ಮಾಸಿಕ ವೇತನವು 26,730 ರೂಪಾಯಿಯಿಂದ ಕೂಡಿ ಇರುತ್ತದೆ. ಹಾಗೆ ಮುಂಬೈ ಯಾವುದಾದ್ರೂ ಬ್ರ್ಯಾಂಚಲ್ಲಿ ಕೆಲಸ ಮಾಡುತ್ತಿದ್ದಲ್ಲಿ ಅಂಥ ಅಭ್ಯರ್ಥಿಗೆ 46,000 ಪರ್ ಮಂತ್ ಪ್ಲಸ್ ಅಲವೆನ್ಸಸ್ ಕೂಡಿ ಇರುತ್ತದೆ. ಇನ್ನು ಎರಡನೆಯ ಮೇನ್ ಎಕ್ಸಾಮಿನೇಷನನ್ನು ಈ ಎಕ್ಸಾಮಿನೇಷನ್ ಕೂಡ ಆನ್ಲೈನಲ್ಲೇ ಇರುತ್ತದೆ. ಇನ್ನು ಯಾವ ಸಬ್ಜೆಕ್ಟ್ನಲ್ಲಿ ಟೆಸ್ಟ್ ಇರುತ್ತೆ ಅಂತ ನೋಡೋದಾದರೆ ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್, ಜನರಲ್ ಇಂಗ್ಲೀಷ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಆ್ಯಂಡ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಈ 4 ಸಬ್ಜೆಕ್ಟ್ ಮೇಲೆ ಟೆಸ್ಟ್ ನೀಡಲಾಗುತ್ತಿದ್ದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಟೆಸ್ಟ್ ಇರುತ್ತದೆ. ಹಾಗೆ ಈ ಒಟ್ಟು 190 ಕ್ವಶನ್ಗಳು ಇದ್ದು 200 ಮ್ಯಾಕ್ಸಿಮಮ್ 200 ಮಾರ್ಕ್ಸ್ಗೆ ಈ ಕ್ವಶನ್ ಪೇಪರ್ ಇರುತ್ತದೆ. ಹಾಗೆ ಈ ಎಕ್ಸಾಮನ್ನು ಬರೆಯಲು ಕಾಲಾವಕಾಶ 2 ಅವರ್ 40 ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತದೆ. ಹಾಗೆ ನೀವು ಆನ್ಸರ್ ಮಾಡುವ ಸಮಯದಲ್ಲಿ ಒಂದು ವೇಳೆ ರಾಂಗ್ ಆನ್ಸರ್ ನೀಡಿದಲ್ಲಿ 1/4 ಆಫ್ ಮಾರ್ಕ್ಸನ್ನು ಡಿಡಕ್ಟ್ ಮಾಡಲಾಗುವುದು. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಫೀಸ್ ಕೂಡ ಇದ್ದು ಮತ್ತು ಈ ಅಪ್ಲಿಕೇಶನ್ ಫೀಸ್ ನಾಟ್ ರಿಫಂಡಬಲ್ ಆಗಿರುತ್ತದೆ. SC, ST, PWBD, XS ಮತ್ತು DXS ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಮತ್ತು ಜನರಲ್ ಅಥವಾ OBC ಅಥವಾ EWS ಅಭ್ಯರ್ಥಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಇನ್ನು ಈ ಹುದ್ದೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋದಾದರೆ ಆನ್ಲೈನಲ್ಲಿ ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಮೊದಲಿಗೆ ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಮತ್ತು ಬ್ಯಾಂಕ್ನ ಅಫಿಷಿಯಲ್ ವೆಬ್ಸೈಟ್ ಆದ #bank.sbi. ಈ ವೆಬ್ಸೈಟ್ಗೆ ಹೋಗಿ ಮತ್ತು ರಿಜಿಸ್ಟರ್ ಮಾಡ್ಕೊಳ್ಳಿ ಫಸ್ಟು. ಮತ್ತು ಅಲ್ಲೇ ಕಾಣಿಸ್ತಿರೋ ರಿಕ್ವೈರ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ 2024 ಮೇಲೆ ಕ್ಲಿಕ್ ಮಾಡಿ ಈ ನಿಮ್ಮ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಯ ಬಗ್ಗೆ ಏನಾದರೂ ಸಂಶಯ ಇದ್ದಲ್ಲಿ
ಅಥವಾ ಈ ನೋಟಿಫಿಕೇಷನಲ್ಲಿ ಏನಾದರೂ ಡೌಟ್ ನಿಮಗೆ ಬಂದಲ್ಲಿ ಇಲ್ಲಿ ಕಾಣಿಸ್ತಿರೋ ಹೆಲ್ಪ್ಲೈನ್ಗೆ ನೀವು ಫೋನ್ ಮಾಡಿ ನೀವು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದಾಗಿರ್ತದೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆ ಒಳಗೆ ನೀವು ಫೋನ್ ಮಾಡಿ ಸಂಶಯನ ಕ್ಲಿಯರ್ ಮಾಡ್ಕೋಬೋದಾಗಿತ್ತು. ಮತ್ತು ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ ಮೂಲಕ ಬೇಕಾದರೂ ನೀವು ಏನಾದರೂ ಡೌಟ್ ಬಂದರೆ ನೋಡಿ ತಿಳ್ಕೊಬೋದಾಗಿರ್ತದೆ. ಹಾಗೆ ಈ ಹುದ್ದೆಯ ಎಕ್ಸಾಮಿನೇಷನ್ ಬರೆಯಲು ಮೊದಲನೇದಾಗಿ ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮಿನೇಷನ್ ಬರೆಯಲು ಯಾವ್ಯಾವ ಸ್ಟೇಟ್ನಲ್ಲಿ ಯಾವ್ಯಾವ ಸೆಂಟ್ರನ್ನ ಎಲ್ಲೆಲ್ಲಿ ನೀಡಲಾಗಿದೆ ಅಂತ ಇಲ್ಲಿ ನೀಡಲಾಗಿದೆ. ನಾನು ಸ್ಟೇಟ್ ವೈಸ್ ಹೇಳ್ಕೊತಾ ಹೋಗ್ತೀನಿ. ನೀವು ಎಲ್ಲಿ ಯಾವ ಎಕ್ಸಾಮ್ನ ಯಾವ ಸೆಂಟ್ರಲ್ಲಿ ನೀಡ್ತಾರೆ ಅನ್ನೋದನ್ನ ವೀಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಅಂಡಮಾನ್ ಮತ್ತು ನಿಕೋಬಾರ್, ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಬಿಹಾರ್, ಚಂಡೀಗಢ, ಚಂಡೀಗಢ, ದೆಹಲಿ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಲಡಾಖ್, ಲಕ್ಷದ್ವೀಪ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಾಂಡಿಚೇರಿ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರಾ, ಉತ್ತರ ಪ್ರದೇಶ್, ಉತ್ತರಾಖಂಡ, ವೆಸ್ಟ್ ಬೆಂಗಾಲ್, ಒಟ್ಟು 45 ಸ್ಟೇಟ್ಗಳಲ್ಲಿ ಅಥವಾ ಯೂನಿಟ್ಗಳಲ್ಲಿ ಈ ಸೆಂಟ್ರಲ್ ಎಕ್ಸಾಮ್ ಸೆಂಟರ್ಗಳಿದ್ದು ಇದರಲ್ಲಿ ಯಾವ್ಯಾವ ಸ್ಪೇಸಲ್ಲಿ ಇದ್ದಾವೆ ಅಂತ ಒಮ್ಮೆ ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಅಥವಾ ಇದರಲ್ಲಿ ಡೌಟ್ ಬಂದರೆ ನೀವು ಹೆಲ್ಪ್ಲೈನ್ಗೆ ಫೋನ್ ಮಾಡಿ ಕರೆ ಮಾಡಿ ನೀವು ಡೌಟ್ನ ಕ್ಲಿಯರ್ ಮಾಡ್ಕೋಬೋದಾಗಿರ್ತದೆ. ಹಾಗೆ ಈ ಹುದ್ದೆ ನೋಟಿಫಿಕೇಷನ್ ಬೇಕಾದಲ್ಲಿ ನಮಗೆ ಮೆಸೇಜ್ ಮಾಡಿ ನಿಮಗೆ ಈ ನೋಟಿಫಿಕೇಷನ್ನ ಕಳಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಯಿತು ಅಂತ ಅನಿಸಿದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ಅಪ್ಲೋಡ್ ಮಾಡೋ ವಿಡಿಯೋನ ಫಸ್ಟ್ ನಿಮ್ಗೆ ಬಂದು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾಯಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಮೂಲಕ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.